ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಶುಕ್ರವಾರ ಬೆಳಗ್ಗೆ ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ರಾಮನವಮಿ ಇತ್ತಲ್ವ, ಹಾಗಾಗಿ ಇನ್ನು ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆನೂ ಸಹ ಬೇಗನೆ ಎದ್ದಿದ್ದೆ. ಬೇಗ ಅಂದರೆ ಒಂದು 6 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನನೆಲ್ಲ ಮುಗಿಸ್ಕೊಂಡು ದೇವರಿಗೆ ಪೂಜೆನೂ ಸಹ ಮಾಡಿದ್ದೀನಿ. ಅಂದರೆ ಹೂವು ಅದೆಲ್ಲ ಏರಿಸ್ಬಿಟ್ಟು ಬಂದಿದ್ದೀನಿ. ಇನ್ನು ದೀಪ ಏನೂ ಹಚ್ಚಿಲ್ಲ. ಫಸ್ಟಿಗೆ ಪ್ರಸಾದ ಮಾಡ್ಕೊಂಬಿಡೋಣ, ಅದಾದ ನಂತರ ದೀಪ ಹಚ್ಬಿಟ್ಟು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ರಾಮನವಮಿ ಅಲ್ವಾ, ರಾಮನವಮಿಗೆ ಮಜ್ಜಿಗೆ, ಕೋಸಂಬರಿ ಹಾಗೆ ಪಾನಕ ಅದೆಲ್ಲ ಮಾಡ್ಕೋಬೇಕಾಗಿತ್ತು. ಅದನ್ನು ಸಹ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. 10 ಗಂಟೆಗೆಲ್ಲ ನವಮಿ ತಿಥಿ ಮುಗಿಯುತ್ತೆ ಅಂತ ಹೇಳಿದರು. ಹಾಗಾಗಿ 10 ಗಂಟೆ ಒಳಗಡೆನೇ ಇವತ್ತು ಪೂಜೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಫಸ್ಟಿಗೆ ದೇವ್ರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಇವಾಗ ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ನೈವೇದ್ಯ ಎಲ್ಲ ಮಾಡಿಬಿಟ್ಟು ನಾನು ಮುಂದೆ ಅಡುಗೆನ ಶುರು ಮಾಡ್ಕೊತೀನಿ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಇಲ್ಲಿ ಇವಾಗ ಮತ್ತೆ ಅಡುಗೆ ಮನೆಗೆ ಬಂದುಬಿಟ್ಟು ಪೂಜೆ ಆಗೋವರೆಗೂ ಟೀನ ಏನು ಕುಡ್ದಿರಲಿಲ್ಲ. ಹಾಗಾಗಿ ಒಂದು ಸೈಡು ಟೀನೂ ಸಹ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತು ಸೋಯಾ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮೊದಲಿಗೆ ಇಲ್ಲಿ ಸೋಯಾ ಏನಿತ್ತಲ್ವ ಅದನ್ನು ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಿಸಿನೀರನ್ನು ಸಹ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಬೇಕಾಗಿತ್ತು. ಒಣಮೆಣ್ಸಿನ್ಕಾಯಿನೂ ಸಹ ಇಲ್ಲಿ ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಾನು ಟೀ ಎಲ್ಲ ಕುಡಿದು ಬರೋಷ್ಟರಲ್ಲಿ ಇದು ನೀಟಾಗಿ ಸೋಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀರಿಗೆ ಹಾಕಿ ನೆನೆಸೋಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಟೀನೂ ಸಹ ರೆಡಿ ಆಯಿತು. ಟೀನ ಕುಡಿದು ಬಂದು ಅದಾದ ನಂತರ ಇವತ್ತು ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಅದೆಲ್ಲ ಬೇಕಾಗಿತ್ತು. ಅದನ್ನು ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ.
ನನಗೆ ಈ ಅಡುಗೆ ಮಾಡುವಾಗ ಎಲ್ಲ ತರಕಾರಿನೂ ಕಟ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಈ ಈರುಳ್ಳಿ ಮಾತ್ರ ಕಟ್ ಮಾಡಬೇಕು ಅಂದರೆ ಯಾಕಾದರೂ ಈರುಳ್ಳಿ ಕಟ್ ಮಾಡು ಅಂತ ಹೇಳ್ತಾರೆ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ. ಒಂದೊಂದು ಈರುಳ್ಳಿ ಏನಂದರೆ ಅಷ್ಟಾಗಿ ಖಾರ ಇರೋದಿಲ್ಲ, ನೀರು ಬರ್ತಾ ಇರೋಲ್ಲ ಕಣ್ಣಲ್ಲಿ. ಒಂದೊಂದು ಈರುಳ್ಳಿ ಮಾತ್ರ ಕಣ್ಣು ತೆಗೆಯೋದಕ್ಕೇ ಬಿಡೋದಿಲ್ಲ, ಅಷ್ಟೊಂದು ಖಾರ ಬರ್ತಾ ಇರುತ್ತೆ. ಇವತ್ತು ನನಗೂ ಸಹ ಅದೇ ಆಯಿತು. ನಾನು ಕಟ್ ಮಾಡಿರೋಂತಹ 2 ಈರುಳ್ಳಿಯಲ್ಲೂ ಸಹ ಅಷ್ಟೇ ಖಾರ ಇತ್ತೇನೋ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡೆ ಇವತ್ತು ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅಷ್ಟು ಕಣ್ಣು ಉರಿತಾ ಇತ್ತು. ಇನ್ನು ಇಲ್ಲಿ ನಾನು ಸೋಯಾ ಚಂಕ್ಸ್ನ ಏನು ಬಿರಿಯಾನಿಗೆ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ನೀಟಾಗಿ ಸೋಕಾಗಿತ್ತು. ಅದರಲ್ಲಿರುವಂತಹ ನೀರೆಲ್ಲದನ್ನು ನಾನಿಲ್ಲಿ ಈ ಥರ ಹಿಂಡಿಬಿಟ್ಟು ತೆಗಿತಾ ಇದ್ದೀನಿ. ಒಂಚೂರು ಅದರಲ್ಲಿ ನೀರು ಇರಬಾರ್ದು. ನೀವು ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಯಾವ ಥರ ಹಿಂಡ್ತಾ ಇದ್ದೀನಿ ಅಂತ, ಇದೇ ಥರನೇ ಹಿಂಡ್ಕೊಳ್ಳಿ. ಒಂಚೂರು ನೀರು ಇದ್ದುಬಿಟ್ರೆ ನಾವು ಮಾಡುವಂತಹ ಬಿರಿಯಾನಿ ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಪೂರ್ತಿಯಾಗಿ ಅದು ನೀರನ್ನು ಹಿಂಡಿಬಿಟ್ಟು ನೀವು ತೆಗಿಬೇಕಾಗತ್ತೆ. ನಾನಿಲ್ಲಿ ಎಲ್ಲ ಸೋಯಾ ಚಂಕ್ಸ್ನೂ ಸಹ ಇದೇ ಥರನೇ ನೀರನ್ನ ಹಿಂಡ್ಬಿಟ್ಟು ತೆಗೆದಿದ್ದೀನಿ. ಹಾಗೆ ನೆನೆಸುವಾಗ ಒಂದು ಸ್ವಲ್ಪ ಗಾತ್ರ ಚಿಕ್ಕದಿತ್ತು ಸೋಯಾ ಚಂಕ್ಸ್ದು. ನೆನೆಸಿದ ಮೇಲೆ ನೋಡಿ ಒಂದು ಸ್ವಲ್ಪ ಡಬಲ್ ಆಗಿದೆ ಗಾತ್ರ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಒಂದರಲ್ಲಿ 2 ಸೋಯಾ ಚಂಕ್ಸ್ನ ಈ ಥರ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಆದರೆ ನಾವು ಪ್ರತಿಯೊಂದು ತುತ್ತು ತಿನ್ನುವಾಗ ಎಲ್ಲ ತುತ್ತಿಗೂ ಸೋಯಾ ಚಂಕ್ಸ್ ಸಿಗಲಿ ಅನ್ನೋದಕ್ಕೆ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಹಾಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನ ಈ ಸೋಯಾ ಚಂಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇವಾಗಲೇ ಇದಕ್ಕೆ ಉಪ್ಪು ಖಾರ ಅದೆಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ತಿನ್ನುವಾಗ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ ಟೇಸ್ಟು. ಅನ್ನೋ ಕಾರಣಕ್ಕೆ ನಾನು ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಸೋಯಾ ಚಂಕ್ಸಿಗೆ ನಾವು ಹಾಕ್ಕೊಂಡಿರೋಂತಹ ಮಸಾಲೆ ಎಲ್ಲ ನೀಟಾಗಿ ಇಟ್ಕೋಬೇಕು. ಇನ್ನು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು 2 ನಿಮಿಷ ಅಥವಾ 3 ನಿಮಿಷ ಇದನ್ನು ಹಾಗೇ ಬಿಡೋಣ, ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೋಬೇಕಲ್ವ. ಹಾಗಾಗಿ ಇನ್ನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಿರೋ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ವಲ್ಪ ಬಿರಿಯಾನಿ ಖಾರ ಬೇಕು ಅಂದರೆ ನೀವು ಖಾರ ಇರುವಂತಹ ಮೆಣಸಿನ್ಕಾಯಿನೂ ಸಹ ನೀವು ಸೇರಿಸ್ಕೋಬಹುದು. ಇನ್ನು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ಈ ಥರ ಪೇಸ್ಟ್ ಥರ ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ಆದರೆ ಇದು ಸಹ ರೆಡಿ ಆಯಿತು. ಇನ್ನು ಇವಾಗ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಬಿರಿಯಾನಿಗೆ ನೀವು ತುಪ್ಪನೂ ಸಹ ಹಾಕ್ಕೋಬೋದು, ಇಲ್ಲ ಎಣ್ಣೆನೂ ಸಹ ಹಾಕ್ಕೋಬೋದು, ಇಲ್ಲ ಎರಡನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಬರೀ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಹೋಲ್ ಸ್ಪೈಸಸ್ ಬರುತ್ತೆ ನೋಡಿ, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಒಂದೇ ಪ್ಯಾಕೆಟಲ್ಲಿ ಬರುತ್ತಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಎಣ್ಣೆ ಕಾದ ನಂತರ ಅದನ್ನ ಸೇರಿಸ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಈರುಳ್ಳಿನೂ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 2 ನಿಮಿಷ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮೆಣಸಿನ್ಕಾಯಿನ ರುಬ್ತಿರಲ್ವ ನೀವು, ಆ ಟೈಮಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಜೊತೆಗೇನೋ ನೀವು ರುಬ್ಕೋಬಹುದು. ಆ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ ಕೆಂಪು ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಸಹ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಹಸಿಯಾಗಿರುವಂತಹ ಮೆಣಸಿನ್ಕಾಯಿನ ಹಾಕಿದ್ದೆ, ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ. ಹಾಗಾಗಿ ಅದನ್ನು ಸಹ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವೇನು ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಿ ನೋಡಿ ಸೋಯಾ ಚಂಕ್ಸ್ನ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಟ್ಕೊಂಬರ್ತಾ ಇರುತ್ತೆ, ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಟ್ಕೊಂಬಂದರೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ. ಹಾಗಾಗಿ ಇನ್ನು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ 2 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ಬೇಕಾದರೆ ನಿಮಗೇನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಇವಾಗ ಸೇರಿಸ್ಕೋಬೋದು. ನಾನಿಲ್ಲಿ ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಏನೂ ಸೇರಿಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಒಂದು 2 ನಿಮಿಷ ಅದನ್ನು ಹಾಗೇ ಫ್ರೈ ಮಾಡೋದಕ್ಕೆ ಬಿಟ್ಟು ಅದಾದ ನಂತರ ಇದಕ್ಕೆ ಇವಾಗ ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಬರುತ್ತಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿರೋದ್ರಿಂದ ಮನೆ ತುಂಬ ಎಲ್ಲ ಘಮ ಘಮ ಅಂತ ಬರ್ತಾಯಿತ್ತು ಫ್ಲೇವರ್ ಮಾತ್ರ. ನಾವಿಲ್ಲಿ ನಾನ್ ವೆಜ್ ಹಾಕಿಲ್ಲ ಅಷ್ಟೇನೆ, ಸೋಯಾ ಚಂಕ್ಸ್ ಹಾಕಿದ್ದೀವಲ್ವ, ಆದ್ರೂ ಸಹ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಅದನ್ನೆಲ್ಲ ಸೇರಿಸ್ಕೊಂಡು ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೆನೆಸಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊತಿದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಸಾಲೆ ಜೊತೆಗೆ ಬೇರೆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಾರ್ಮಲ್ ರೈಸ್ನ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಬಾಸುಮತಿ ರೈಸ್ನ ಸೇರಿಸ್ಕೋತೀವಂದರೆ ಓಪನ್ ಪಾತ್ರೆಯಲ್ಲೂ ಸಹ ನೀವು ಮಾಡ್ಕೋಬಹುದು. ನಾನಿಲ್ಲಿ ನಾರ್ಮಲ್ ಮನೇಲಿ ಯಾವುದು ರೆಗ್ಯುಲರಾಗಿ ಬಳಸ್ತೀವಲ್ವ ಆ ಅಕ್ಕಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೆ, ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಇವಾಗ ಈ ಗ್ಲಾಸಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 3.5 ಆಗುವಷ್ಟು ನೀರನ್ನ
ಸೇರಿಸ್ಕೊತಿದ್ದೀನಿ. ಯಾಕಂದರೆ ಸೋಯಾ ಚಂಕ್ಸನ್ನ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ. ಹಾಗಾಗಿ 3.5 ಕಪ್ ಆಗೋಷ್ಟು ನಾನು ನೀರನ್ನ ಸೇರಿಸ್ಕೊತಿದ್ದೀನಿ. ನೀರನ್ನ ಸೇರಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಪುದೀನ ಹಾಗೆ ಕೊತ್ತಂಬರಿ ಅದನ್ನು ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಆವಾಗಲೇ ಸೋಯಾ ಚಂಕ್ಸ್ನ ಮ್ಯಾಗಿನೇಟ್ ಮಾಡೋದಕ್ಕೂ ಸಹ ನಾನು ಉಪ್ಪನ್ನ ಹಾಕಿದ್ದೆ. ಹಾಗಾಗಿ ಇವಾಗ ಒಂದು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪನ ಸೇರಿಸ್ಕೊತಿದ್ದೀನಿ. ನೀವೇನಾದರೂ ಒಗ್ಗರಣೆಗೆ ತುಪ್ಪ ಹಾಕಿದರೆ ಈ ಹಂತದಲ್ಲಿ ಹಾಕ್ಕೊಳ್ಳೋ ಅಗತ್ಯತೆ ಏನಿಲ್ಲ. ನಾನಿಲ್ಲಿ ಒಗ್ಗರಣೆಗೆ ಹಾಕಿರಲಿಲ್ಲ ನೋಡಿ. ಹಾಗಾಗಿ ಇವಾಗ ತುಪ್ಪನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ. ಇನ್ನು ಇದು ಕುದಿ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ತೊಗೊಂಡಿದ್ದೀನಿ. 1 ವಿಷಲು ಹೈ ಫ್ಲೇಮಲ್ಲಿ, 1 ವಿಷಲು ಲೋ ಫ್ಲೇಮಲ್ಲಿ ತೊಗೊಂಡಿದ್ದೀನಿ. ಸಾಕಾಗುತ್ತೆ. ಇನ್ನು 2 ವಿಷಲ್ ಆದ ನಂತರ ವಿಷಲೆಲ್ಲ ತಣ್ಣಗಾಗಿತ್ತು. ಅದಾದ ನಂತರ ಇಲ್ಲಿ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಉದ್ರುದ್ರಾಗಿಯೂ ಸಹ ಆಗಿದೆ. ಹಾಗೆ ಅಷ್ಟೇ ಸಾಫ್ಟಾಗಿಯೂ ಸಹ ಇವತ್ತು ಬಿರಿಯಾನಿ ರೆಡಿಯಾಗಿತ್ತು. ಇದ್ರದ್ದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಆಗ ಫ್ಲೇವರ್ಗೆ ಯಾವಾಗ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇನ್ನು ಇಲ್ಲಿ ನಾನು ಸಹ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿನೇ ಆಗೋಯಿತು. ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರುವಾಗ ಈ ಥರ ನೀವು ಬಿರಿಯಾನಿನ ಮಾಡ್ಕೊತೀನಿ. ಸೇಮ್ ಟು ಸೇಮ್ ನಾನ್ ವೆಜ್ಜೇ ತಿಂದ್ವಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಸಹ ಇವತ್ತು ಇದನ್ನು ಮಾಡಿದೆ. ಇನ್ನು ಇದ್ರ ಜೊತೆಗೆ ರಾಯ್ತನ ಮಾಡಬೇಕಾಗಿತ್ತು. ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಸೌತೆಕಾಯಿನ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆಗೆ ಲೆಮನ್ನು ಹಾಗೆ ಈರುಳ್ಳಿನೂ ಸಹ ನೀವು ನೆಂಚ್ಕೊಂಡು ತಿನ್ಬೋದು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.